ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮಿಷನ್ 111 ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೋ ಎಲ್ರಿಗೂ ಕೂಡ ಧನ್ಯವಾದಗಳು. ಆಂಜನೇಯ ಸ್ವಾಮಿಯಿಂದ ಶನಿವಾರ ದಿನ ಇವತ್ತಿನ ದಿನ ನಿಮಗೆ ಯಾವ ರೀಡಿಂಗ್ ಬರ್ತಾ ಇದೆ, ಅವರಿಂದ ನಿಮಗೆ ಏನು ಆಶೀರ್ವಾದ ಸಿಗ್ತಾ ಇದೆ ಮತ್ತು ಏನು ರೆಮಿಡೀಸ್ ಕೂಡ ಸಿಗ್ತಾ ಇದೆ ಅಂತ ನೋಡೋಣ. ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ ರೆಸನೆಕ್ಟ್ ಆಗುತ್ತೆ, ಅವ್ರ ಆಶೀರ್ವಾದ ಏನಿದೆ, ಅವ್ರ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಆಂಜನೇಯ ಸ್ವಾಮಿ ಅವರಿಂದ ಹನುಮಂತನಿಂದ ಏನು ನಿಮಗೆ ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಆಂಜನೇಯ ಸ್ವಾಮಿ ಅವರು ನಿಮಗೆ ಇವತ್ತಿನ ದಿನ. ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ ಇದು ರೆಸೊನೇಟ್ ಆಗುತ್ತೆ. ಥ್ಯಾಂಕ್ ಯು ಭಗವಾನ್. ನಿಮಗೆ ಇಲ್ಲಿ ಏನು ಗೈಡೆನ್ಸ್ ಇದೆ ಅಂದರೆ, ಹನುಮಂತನಿಂದ ನಿಮಗೆ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು, ನಿಮ್ಮ ದೇವರು ಈಗ ಹನುಮಂತ ನಿಮಗೆ ರಾಮನನ್ನು ನಂಬಿ ಎಲ್ಲ ಕೆಲಸಗಳಿಗೂ ಕೂಡ ಶ್ರೀರಾಮನನ್ನು ನೆನಪು ಮಾಡಿಕೊಂಡು ಅವರಲ್ಲಿ ಇದ್ದಂಥ ಉದ್ದೇಶಗಳೇನಿದ್ವು, ಅವರ ಮೌಲ್ಯಗಳೇನಿದ್ವು ಅದಕ್ಕೆ ಹೊಂದಿಕೊಂಡು ಹೋಗೋ ಥರ ನಿಮ್ಮ ಜೀವನದಲ್ಲಿ ನೀವು ಪಡುವಂಥ ಕೆಲಸಗಳಿಗಾಗಿರ್ಬೋದು, ನಿಮ್ಮ ಉದ್ದೇಶಗಳು ಏನಿದೆ ಆ ಉದ್ದೇಶಗಳಿಗೆ ನಂಬಿಕೆನ ಇಡಬೇಕಾಗಿದ್ರೆ ಅದು ಅನುಗುಣವಾಗಿ ನೀವು ಬದುಕಬೇಕಾಗಿದೆ. ನಿಮ್ಮ ನಂಬಿಕೆ ಏನಿದೆ ಅದು ನಿಮಗೆ ಬಿಟ್ಟಂಥ ವಿಚಾರ. ನೀವು ಯಾವುದರ ಮೇಲೆ ನಂಬಿಕೆನ ಇಟ್ಟು ಮುಂದುವರಿಸ್ತೀರಾ, ನಿಮ್ಮ ಒಂದು ಗೋಲ್ ಕಡೆ ಆಗಿರ್ಬೋದು, ಎಲ್ಲದ್ರ ಕಡೆ ನಿಜವಾಗಿಯೂ ಕೂಡ ಅದು ನಿಮಗೆ ಒಂದಿಷ್ಟು ಸ್ಟ್ರಾಂಗ್ನೆಸ್ನ ತಂದುಕೊಡುತ್ತೆ, ನಿಮಗೆ ಮತ್ತು ಒಂದು ವ್ಯಾಲ್ಯೂನ ತಂದುಕೊಡುತ್ತೆ. ಅರ್ಥನ ಮಾಡಿಕೊಂಡು ಅದನ್ನು ತಿಳ್ಕೊಂಡು ನೀವು ಕೆಲಸನ ಮಾಡಿದ್ದಲ್ಲಿ, ಅದನ್ನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕೆಲಸಗಳನ್ನು ಮಾಡಿದ್ದಲ್ಲಿ, ನೀವು ಅಂದುಕೊಂಡಿರೋದನ್ನು ಮಾಡಿದ್ದಲ್ಲಿ ನಿಜವಾಗಿಯೂ ಕೂಡ ಇಲ್ಲಿ ಒಂದು ರೀತಿಯಲ್ಲಿ ನಿಮಗೆ ಒಂದು ಸಕ್ಸಸ್ ಸಿಗುವಂಥದ್ದು ಇದೆ. ಇಲ್ಲಿ ಸಕ್ಸಸ್ ಕೂಡ ಸಿಗುತ್ತೆ, ನೀವು ಅಂದ್ಕೊಂಡಿರೋ ಥರನೇ ಸಕ್ಸಸ್ ಕೂಡ ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಇಲ್ಲಿ ಆಶೀರ್ವಾದನ ಮಾಡ್ತಾ ಇರುವಂಥದ್ದು. ಮತ್ತು ಅವರ ಗೈಡೆನ್ಸ್ ಏನಿದೆ ಅಂತ ಅಂದರೆ, ಇದಕ್ಕೆ ನಿಮ್ಮ ಸಮಸ್ಯೆಗಳನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ನಂಬಬೇಕೋ ಬೇಡವೋ ಅನ್ನೋ ಯೋಚನೆಗಳಲ್ಲಿ ಇರ್ತೀರಾ. ಆ ಥರ ಡೆಸಿಷನ್ನ ತೊಗೊಳ್ಳೋದು ಒಂದೊಂದ್ಸಲ ರಾಂಗ್ ಡೆಸಿಷನ್ನ ತೊಗೊಳ್ತೀರಾ. ನಂಬಿಕೆ ಇಲ್ಲ ಅಂದ್ರೂ ಕೂಡ ಅದಕ್ಕೆ ಕೈ ಹಾಕುವಂಥದ್ದಿದೆ. ಹಾಗಾಗಿ ಅದಕ್ಕೆ ಒಂದಿಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತ ಅಂದರೆ, ಆಲ್ರೆಡಿ ಅದು ಆಗಿಬಿಟ್ಟಿದೆ, ಕೆಟ್ಟ ಕೆಲಸಗಳು ಕೆಟ್ಟ ಸಮಯಗಳು ಆಗಿದೆ ಅನ್ನೋರಿಗೆ ಒಂದು ಪರಿಹಾರನ ಹೇಳ್ತೀನಿ. ಹಿರಿಯರಿಂದ ಆಶೀರ್ವಾದನ ಪಡ್ಕೊಳ್ಳಿ, ಗೌರವಿಸಿ, ಹಿರಿಯರೊಂದಿಗೆ ಸಂಬಂಧನ ಕನೆಕ್ಟ್ ಮಾಡ್ಕೊಳ್ಳಿ. ಅವರಿಂದ ನಿಮಗೊಂದಿಷ್ಟು ಸಜೆಷನ್ಗಳು ಸಿಗ್ಬೋದು. ಅವರ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.